ಸೋನಂ ವಾಂಗ್ಚುಕ್ ಅವರು 20 ದಿವಸದಿಂದ ಜಂತರ್ ಮಂತರ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಹಂಗರ್ ಸ್ಟ್ರೈಕ್ ಮೇಲೆ ಇದ್ರು, ಡಿಮ್ಯಾಂಡ್ಸ್ ಅನ್ನು ಇಟ್ಟಿದ್ರು, ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ. ಬಟ್ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸು ಸಿಗಲಿಲ್ಲ ಅಥವಾ ಅವ್ರನ್ನ ಬಂದು ಮಾತಾಡ್ಸಲೂ ಇಲ್ಲ. ಇನ್ನೊಂದು ಕಡೆ ಏನು ಮಾಡಿದ್ರು ಅಂದರೆ ಪೊಲೀಸ್ ಅವರನ್ನ ಕಳಿಸಿ ಅವರನ್ನು ಅಲ್ಲಿಂದ ಎತ್ತಾಕ್ಸಿ ಹೋಗಿ ಹಾಸ್ಪಿಟಲ್ಗೆ. ಸೋನಂ ವಾಂಗ್ಚುಕ್ ಅಂದರೆ ಯಾರು? ಸೋನಂ ವಾಂಗ್ಚುಕ್ ಈಸ್ ಅ ಸೈಂಟಿಸ್ಟ್, ಸೋನಂ ವಾಂಗ್ಚುಕ್ ಈಸ್ ಅ ಟೀಚರ್, ಸೋನಂ ವಾಂಗ್ಚುಕ್ ಈಸ್ ಅ ಎನ್ವಿರಾನ್ಮೆಂಟ್ ಆಕ್ಟಿವಿಸ್ಟ್. ಸೋನಂ ವಾಂಗ್ಚುಕ್ ಒಬ್ಬ ಸಾಧಾರಣ ವ್ಯಕ್ತಿನೇ ಅಲ್ಲ. ಸೋನಂ ವಾಂಗ್ಚುಕ್ ಬಗ್ಗೆ ಒಂದು 3 Idiots ಮೂವಿನೂ ಕೂಡ ಬಂದಿದೆ, ಅವ್ರಿಗೆ ಪ್ರೇರಿತವಾಗಿ ಮಾಡಿರುವಂಥದ್ದು ಒಂದು ಮೂವಿ. ಅದರಲ್ಲಿ ನಮಗೆ ಗೊತ್ತಾಗ್ಬೋದು ಸೋನಂ ವಾಂಗ್ಚುಕ್ ಏನೆಲ್ಲ ಮಾಡಿದ್ದಾರೆ ಅಂದರೆ, ಸೋನಂ ವಾಂಗ್ಚುಕ್ ಲಡಾಖ್ ಪ್ರದೇಶದಿಂದ ಬರುವಂಥದ್ದು ಒಬ್ಬ ಸೈಂಟಿಸ್ಟು. ಅವರು ಅಲ್ಲಿ ನೋಡ್ತಾರೆ ಯಾವಾಗ ವಿದ್ಯಾರ್ಥಿಗಳು ಫೇಲ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅದನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಹೊಸ ಎಜುಕೇಶನ್ ಸಿಸ್ಟಮ್ ಅನ್ನು ತಗೊಬರ್ತಾರೆ, ಸೆಕ್ ಮಾಲ್ ಅಂತ. ಅದರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಸ್ಟೂಡೆಂಟ್ಸ್ ಆರ್ ನಾಟ್ ಜಡ್ಜ್ಡ್ ಬೈ ದೇರ್ ಮಾರ್ಕ್ಸ್ ಬಟ್ ದೇರ್ ಸ್ಕಿಲ್ಸ್. ಆವಾಗ ಆ ಎಜುಕೇಶನ್ ರೇಟು ಕೂಡ ಏನಾಗುತ್ತೆ ಆ ಲಡಾಖ್ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸೈನಿಕರು ಯಾವಾಗ -°C ಅಲ್ಲಿ ಕಾರ್ಯನಿರ್ವಹಿಸಬೇಕು, ಅವ್ರಿಗೆ ತೊಂದರೆ ಆಗುತ್ತೆ, ಅವಾಗ ಅವರು ಟೆಂಟ್ಸ್ ಅನ್ನು ಹಾಕಿ ಅಲ್ಲಿ ಆ ಪ್ರದೇಶವನ್ನು ವಾರ್ಮ್ ಆಗಿ ಮಾಡಲಿ ಅವ್ರಿಗೆ ಸಹೂಲತನ್ನು ಮಾಡ್ಕೊಡ್ತಾರೆ. ಯಾರನ್ನು? ನಮ್ಮ ಆರ್ಮಿನ. ಇಂತಹ ಹಲವಾರು ಐಸ್ ಸ್ಟೂಪಾಸ್ ಅನ್ನು ಕೂಡ ಇವರು ತಯಾರು ಮಾಡ್ತಾರೆ. ಯಾವಾಗ ವಾಟರ್ದು ಶಾರ್ಟೇಜ್ ಸ್ಕೇರ್ಸಿಟಿ ಲಡಾಖ್ ಪ್ರದೇಶದಲ್ಲಿ ಆಗುತ್ತೆ, ವಾಟರ್ ಐಸ್ ಸ್ಟೂಪ ಅಂತ ಒಂದು ಹೊಸ ಇನ್ವೆನ್ಷನ್ ಅನ್ನು ಕೂಡ ಇವರು ಮಾಡ್ತಾರೆ. ಇಂತಹ ಹಲವಾರು ಅಚೀವ್ಮೆಂಟ್ಸ್ಗಳು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಇವರು ಮಾಡ್ತಾರೆ. ಅದೊಂದು ಪ್ರೌಡ್ ಸೈಂಟಿಸ್ಟ್ ಆಗಿ ಸೋನಂ ವಾಂಗ್ಚುಕ್ ಅನ್ನು ಗುರುತಿಡಿತಾರೆ. ಇವತ್ತು ಸೋನಂ ವಾಂಗ್ಚುಕ್ ಪ್ರೊಟೆಸ್ಟ್ ಅಲ್ಲಿ ಇದ್ದಾರೆ, ಇವತ್ತು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅವ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ, ಅವ್ರ ಸ್ವಂತಕ್ಕೋಸ್ಕರ ಅಲ್ಲ. ಸೋನಂ ವಾಂಗ್ಚುಕ್ ಡಿಮ್ಯಾಂಡ್ ಮಾಡ್ತಿರುವಂಥದ್ದು ಎಜುಕೇಶನ್ ಮಿನಿಸ್ಟರ್ ಅಕೌಂಟೆಬಿಲಿಟಿ. ಏನಕಂದ್ರೆ ಹಲವಾರು ವರ್ಷಗಳಿಂದ ನೀಟ್ ಪೇಪರ್ ಲೀಕ್ ಆಗ್ತಾನೆ ಇದೆ, ಮಕ್ಕಳು ಸುಸೈಡ್ ಮಾಡ್ಕೋತಾನೆ ಇದ್ದಾರೆ, ಬಟ್ ಸರ್ಕಾರ ಇದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. 22 ಲಕ್ಷ ವಿದ್ಯಾರ್ಥಿಗಳ ಜೀವನ ಒಂದು ಆನ್ ದ ಸ್ಟೇಕ್ ಇದೆ. 20ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ಗೆ ನಾಚಿಕೆ ಇಲ್ಲದೆ ಇರುವಂತಹ ಶಿಕ್ಷಣ ಮಂತ್ರಿ ಇವತ್ತಿಗೂ ಕೂಡ ರಾಜೀನಾಮೆ ನೀಡ್ತಾ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಎಲ್ಲ ಇಡೀ ನಮ್ಮ ದೇಶದಾದ್ಯಂತ ಎಲ್ಲ ಪ್ರತಿಭಟನೆಗಳನ್ನು ಮಾಡ್ತಿದ್ದೀವಿ, ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ ಹೇಳ್ತಿದ್ದೀವಿ. ಬಟ್ ದಟ್ ಶೇಮ್ಲೆಸ್ ಎಜುಕೇಶನ್ ಮಿನಿಸ್ಟರ್ ಈಸ್ ನಾಟ್ ರಿಸೈನಿಂಗ್ ಫ್ರಮ್ ಹಿಸ್ ಪೋಸ್ಟ್. ಅವ್ರು ನಾನು ಏನು ಮಾಡೇ ಇಲ್ಲ, ನನ್ನಿಂದ ಏನು ಆಗೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಆಫೀಸರ್ಸ್ಗಳಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ಅದಕ್ಕೆ ನಾವು ಅಕೌಂಟೇಬಲ್ ಆಗಿರ್ತೀವಿ. ನಾವು ತಪ್ಪು ಮಾಡಿದ್ದೀವಿ ಅಂತ ನಾವು ತಿದ್ಕೋಬೇಕು, ಅದನ್ನು ಏನೋ ಒಂದು ಹೇಳ್ತೀವಿ, ಅಥವಾ ಆ ಪೋಸ್ಟಿಂದ ನಮಗೆ ತೆಗೆದು ಬೇರೆಯವ್ರನ್ನ ಕೂರಿಸ್ತಾರೆ. ಇಲ್ಲಿ ಒಂದು ನಮ್ಮ ಈ ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಾವು ಎಲೆಕ್ಟ್ ಮಾಡಿ ಕಳಿಸಿರುವಂಥದ್ದು ಒಂದು ಮಿನಿಸ್ಟರ್ನ ನಾವೇ ಡಿಮ್ಯಾಂಡ್ ಮಾಡಿ ಅಲ್ಲಿಂದ ರಾಜೀನಾಮೆ ಕೊಟ್ಟು ನೀವು ತೊಳಗಿ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡ್ತಾ ಇಲ್ಲ. ಹಾಗಿದ್ರೆ ಎಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ? ಇದೇನಾ ನಮ್ಮ ಡೆಮೊಕ್ರಸಿ? ಇದೇನಾ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಿರುವಂಥದ್ದು ಅಂತಾನು ಕೂಡ ಪ್ರಶ್ನೆ ಬರ್ತಾ ಇದೆ. ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಬೇಕು. ನಾವು ಯಾವ ಪಕ್ಷಕ್ಕೆ ಸೇರಿದ್ದೀವಿ ಅದೆಲ್ಲ ಇಂಪಾರ್ಟೆಂಟ್. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಇಲ್ಲಿ ನಾವು ಮಾತಾಡಬೇಕಾಗಿದೆ. ಸೊ ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವೇನು? ಇದೇ ರೀತಿಯಲ್ಲಿ ವರ್ಷಾನುಗಟ್ಟಲೆ ಯಾವ ರೀತಿಯಲ್ಲಿ ಪೇಪರ್ ಲೀಕ್ಸ್ ಆಗ್ತಾ ಇತ್ತು ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ಲಿಕ್ಕೆ ಬಿಡಬೇಕಾ, ಅಥವಾ ಎಜುಕೇಶನ್ ಮಿನಿಸ್ಟರ್ ಇದಕ್ಕೆ ಅಕೌಂಟೇಬಲ್ ಆಗಿ ಇದನ್ನು ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಅಲ್ಲಿವರೆಗೂ ಜೈ ಹಿಂದ್.